ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇನ್ಫ್ಲೇಷನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಫಿಗರ್ಸ್. ನಿನ್ನೆ ಸಾಯಂಕಾಲ ಈ ಫಿಗರ್ಸ್ ಅನೌನ್ಸ್ ಆಗಿತ್ತು. ನವಂಬರ್ 2023ರಲ್ಲಿ ಇನ್ಫ್ಲೇಷನ್ 5.55% ಆಗಿದೆ. ಕಂಪೇರ್ ಟು ಅಕ್ಟೋಬರಲ್ಲಿ 4.87% ಇತ್ತು. ಸೆಪ್ಟೆಂಬರಲ್ಲೂ ಸ್ವಲ್ಪ ಕಮ್ಮಿನೇ ಇತ್ತು. ಸೊ ನವಂಬರ್ ನೋಡಿದರೆ ಲಾಸ್ಟ್ 3 ಮಂತ್ಸದು ಹೈಯೆಸ್ಟ್ ಅದು. ಹಾಗೂ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಫಿಗರ್ಸು ಬಂದಿದೆ 11.7% ಗ್ರೋ ಆಗಿದೆ ಕಂಪೇರ್ ಟು ಅಕ್ಟೋಬರ್ 2022. ಇದು ಹೇಳ್ತಾ ಇರೋದು ಅಕ್ಟೋಬರ್ 2023 ಫಿಗರ್ಸು. ಅದರ ಮುಂಚಿನ ತಿಂಗಳು 5.8% ಗ್ರೋ ಆಗಿತ್ತು ಸೆಪ್ಟೆಂಬರ್ 2023ಯಲ್ಲಿ. ನ್ಯೂಸ್ ನಂಬರ್ 2, ಅಲ್ಟ್ರಾಟೆಕ್ ಸಿಮೆಂಟ್ ಟಚಸ್ 10,000 ಮಾರ್ಕ್. ಅಲ್ಟ್ರಾಟೆಕ್ ಸಿಮೆಂಟದ ಶೇರ್ಸು ಇವತ್ತು 10,000 ರೂಪಾಯಿ ಮಾರ್ಕು ಫಸ್ಟ್ ಟೈಮ್ ಕ್ರಾಸ್ ಆಯಿತು. ಹಾಗೂ ಇವರ ರ್ಯಾಲಿ ಲಾಸ್ಟ್ 1 ವರ್ಷದಲ್ಲಿ 40% ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ಸು ಥರ್ಡ್ ಲಾರ್ಜೆಸ್ಟ್ ಸಿಮೆಂಟ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್ ಔಟ್ಸೈಡ್ ಚೈನಾ. ಅಂದರೆ ಚೈನಾದಲ್ಲಿ ತುಂಬ ದೊಡ್ಡ ಸಿಮೆಂಟ್ ಪ್ರೊಡ್ಯೂಸರ್ಸ್ ಇದ್ದಾರೆ. ಅದು ಬಿಟ್ಟು ವರ್ಲ್ಡಲ್ಲಿ ನಂಬರ್ 3. 137.85 ಮಿಲಿಯನ್ ಟನ್ಸ್ ಪರ್ ಆ್ಯನಮ್ ಅವರ ಪ್ರೊಡಕ್ಷನ್ ಕೆಪಾಸಿಟಿ ಇದೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ 10,000 ಮಾರ್ಕು ಅಂದರೆ 10,000 ರೂಪಾಯಿ ಪರ್ ಶೇರ್ ಮಾರ್ಕನ್ನು ಕ್ರಾಸ್ ಆಗಿದ್ದು ಜಸ್ಟ್ ಅಬೌಟ್ 20 ಕಂಪ್ನೀಸು. ಸೊ ಒಂದು ವೆರಿ ಗುಡ್ ಅಚೀವ್ಮೆಂಟು ಅಲ್ಟ್ರಾಟೆಕ್ ಸಿಮೆಂಟ್ಸ್ ಇದು. ನ್ಯೂಸ್ ನಂಬರ್ 3, ಪೇಟಿಎಮ್ ಆಟ್ 8 ಮಂತ್ ಲೋ, LIC ಆಟ್ ಹೈ. ಪೇಟಿಎಮ್ ಇವತ್ತು ಅಪ್ರಾಕ್ಸಿಮೇಟ್ಲಿ 2% ಬಿತ್ತು. 8 ಮಂತ್ ಲೋಗೆ ಬಂದಿದೆ 602 ರೂಪೀಸ್ ಅಪ್ರಾಕ್ಸಿಮೇಟ್ಲಿ ಪರ್ ಶೇರು. 52 ವೀಕ್ ಲೋ 472. ಪೇಟಿಎಮ್ ಶೇರ್ಸು ಲಾಸ್ಟ್ 2 ವಾರದಿಂದ ತುಂಬ ಕ್ರ್ಯಾಶ್ ಆಗ್ತಾ ಇದೆ, ಬೀಳ್ತಾ ಇದೆ. ಯಾಕಂದರೆ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದರು, ಸ್ಮಾಲ್ ಟಿಕೆಟ್ ಲೋನ್ಸು 50,000ಕ್ಕಿಂತ ಕಮ್ಮಿ ಅಮೌಂಟ್ ಕೊಡೋ ಲೋನ್ಸು ಅದು ಅವರು ಕಮ್ಮಿ ಮಾಡ್ಕೊಳ್ತಾರೆ ಅಥವಾ ಅದನ್ನು ಜಾಸ್ತಿ ಕೊಡೋದಿಲ್ಲ ಅಂತ. ಸೊ ಅದರಿಂದ ಅವರ ಬಿಸ್ನೆಸ್ಸಿಗೆ ಇಂಪ್ಯಾಕ್ಟ್ ಆಗ್ತದೆ ಅಂತ ಇನ್ವೆಸ್ಟರ್ಸ್ ಸೇಲ್ ಮಾಡ್ತಾ ಇದ್ದಾರೆ. LIC ಶೇರ್ಸು ಇವತ್ತು ಅಪ್ರಾಕ್ಸಿಮೇಟ್ಲಿ 1% ಮೇಲೆ ಹೋಯಿತು. ಹಾಗೂ ಅದರದ್ದು 52 ವೀಕ್ ಟಚ್ ಆಯಿತು 811. ಕ್ಲೋಸಿಂಗು 805 ರೂಪಾಯಿ ಇತ್ತು ಅಪ್ರಾಕ್ಸಿಮೇಟ್ಲಿ ಇವತ್ತು. LIC ಶೇರ್ಸು ಲಾಸ್ಟ್ 1 ಮಂತಲ್ಲಿ ಚೆನ್ನಾಗಿ ರ್ಯಾಲಿ ಆಗ್ತಾ ಇದೆ. ಯಾಕಂದರೆ ಸುಮಾರು ಹೊಸ ಪ್ರಾಡಕ್ಟ್ಸು ಲಾಂಚ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. US ಫೆಡರಲ್ ರಿಸರ್ವ್ ಅವರ ಇಂಟ್ರೆಸ್ಟ್ ರೇಟ್ ಬಗ್ಗೆ ಡಿಸಿಷನ್ ತೊಗೊಳ್ಳೋದು ಇವತ್ತು ರಾತ್ರಿ ಅನೌನ್ಸ್ ಮಾಡ್ತಾರೆ. ಸೊ ಆವಾಗ ನೋಡಬೇಕಾಗುತ್ತೆ ಏನು ಅನೌನ್ಸ್ಮೆಂಟ್ ಬರ್ತದೆ ಹಾಗೂ ನಾಳೆ ಹೇಗೆ ಮಾರ್ಕೆಟ್ ಟ್ರೇಡ್ ಆಗ್ತದೆ ಅಂತ. ಆಯಿಲ್ ಪ್ರೈಸಸ್ಸು 6 ಮಂತ್ ಲೋಗೆ ಬಿದ್ದಿದೆ. ಯಾಕಂದರೆ ಓವರ್ ಸಪ್ಲೈ ಇದೆ ಹಾಗೂ ಡಿಮಾಂಡ್ ಅಷ್ಟು ಚೆನ್ನಾಗಿಲ್ಲ ಗ್ಲೋಬಲಿ. ಸದ್ಯಕ್ಕೆ ಅರೌಂಡ್ $73 ಪರ್ ಬ್ಯಾರೆಲ್ ಇದೆ. ಅದಾನಿ ಗ್ರೂಪು 8.3 lakh crores ನೆಕ್ಸ್ಟ್ 10 ಇಯರ್ಸಲ್ಲಿ ಗ್ರೀನ್ ಎನರ್ಜಿ ಟ್ರಾನ್ಸಿಷನ್ಗೆ ಇನ್ವೆಸ್ಟ್ ಮಾಡ್ತಂತ ಅಂತ ಹೇಳಿದ್ದಾರೆ. ಹಾಗೂ ಬೈ 2050 ನೆಟ್ ಝೀರೋ ಎಮಿಟರ್ ಆಗ್ತದೆ ಅಂತ ಹೇಳಿದ್ದಾರೆ. ಅಂದರೆ ಆವಾಗ ಅವರು ಪೊಲ್ಯೂಷನನ್ನು ಆಲ್ಮೋಸ್ಟ್ ಝೀರೋ ಮಾಡಿ ಅವ್ರ ಕಡೆಯಿಂದನೇ ಆ್ಯಕ್ಚುಲಿ ಎನ್ವೈರ್ಮೆಂಟನ್ನು ಸೇವ್ ಮಾಡ್ತಾ ಇರ್ತಾರೆ ಅಥವಾ ಪ್ರಿಸರ್ವ್ ಮಾಡ್ತಾ ಇರ್ತಾರೆ. ನ್ಯೂಸ್ ನಂಬರ್ 4 ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರ್ಯಾಪಿಡ್ ನ್ಯೂಸು. ಇಂಡಿಯಾದ ಪ್ರೀಮಿಯರ್ ಲೀಗ್ ಅಂದರೆ IPL ವ್ಯಾಲ್ಯೂಯೇಷನ್ 28% ಜಂಪ್ ಆಗಿದೆ. 88,810 crores ಇದೆ ಅಪ್ರಾಕ್ಸಿಮೇಟ್ಲಿ 2023ಯಲ್ಲಿ. ಹಾಗೂ 2022ಅಲ್ಲಿ ಅಪ್ರಾಕ್ಸಿಮೇಟ್ಲಿ 69,720 crores ಇತ್ತು. ಟೋಟಲ್ ಬ್ರ್ಯಾಂಡ್ ವ್ಯಾಲ್ಯೂ ಆಫ್ IPL ಸಿನ್ಸ್ 2008 ಲಾಂಚು 433% ಜಾಸ್ತಿ ಆಗಿದೆ. ಇದು ಒನ್ ಆಫ್ ದ ಮೋಸ್ಟ್ ವ್ಯಾಲ್ಯೂಬಲ್ ಸ್ಪೋರ್ಟಿಂಗ್ ಕಾಂಪಿಟೇಷನ್ಸ್ ಇನ್ ದ ವರ್ಲ್ಡ್. ಇವತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ಗೆ ಒಂದು ಒಳ್ಳೆ ರಿಕವರಿ 0.6%ವರೆಗೂ ಬಿದ್ದಿತ್ತು. ಅದರ ಫೈನಲ್ ಕ್ಲೋಸಿಂಗ್ 0.1% ಪಾಸಿಟಿವ್ ಆಗಿದೆ. ಈ ಭಾನುವಾರ 17ನೇ ತಾರೀಕು ಡಿಸೆಂಬರು ನಮ್ಮ ಒಂದು ಫ್ರೀ ವೆಬಿನಾರ್ ಇದೆ ಸೀಕ್ರೆಟ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ಸ್ ಬಗ್ಗೆ. 4 ಗಂಟೆಯಿಂದ 6:30 ಗಂಟೆ ಸಾಯಂಕಾಲ. ಈ ಪರ್ಟಿಕ್ಯುಲರ್ ವೆಬಿನಾರ್ ಬಗ್ಗೆ ಡೀಟೇಲ್ಸ್ ಕೆಳಗೆ ಸ್ಕ್ರೋಲಲ್ಲಿ ಹೋಗ್ತಾ ಇದೆ. ನೀವು ಅದನ್ನು ನೋಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಿಮ್ಮ ಇಮೇಲಿಂದ ನಮಗೊಂದು ಇಮೇಲ್ ಕಳಿಸ್ಬೇಕು, ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕು. ಆ ಡೀಟೇಲ್ಸನ್ನು ಕೆಳಗೆ ನೋಡಿಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 20 ಪಾಯಿಂಟ್ ಅಪ್ಪು 20,926 ಕ್ಲೋಸ್ ಆಯಿತು, 0.1% ಅಪ್ಪು. ಸೆನ್ಸೆಕ್ಸು 34 ಪಾಯಿಂಟ್ ಅಪ್ಪು 69,585 ಕ್ಲೋಸ್ ಆಯಿತು. ಇವತ್ತು ನೀವು ನೋಡ್ಬೋದು ಲೋಯೆಸ್ಟ್ 20,770ವರೆಗೆ ಹೋಗಿತ್ತು. ಆದರೆ ಲಾಸ್ಟಲ್ಲಿ ಒಳ್ಳೆ ರಿಕವರಿ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು NTPC 3.76% ಅಪ್ಪು, ಹೀರೋ ಮೋಟೋಕಾರ್ಪ್ 3.1% ಅಪ್ಪು, ಪವರ್ ಗ್ರಿಡ್ ಕಾರ್ಪೊರೇಷನ್ 2.42% ಅಪ್ಪು. ಟಾಪ್ ಲೂಸರ್ಸು TCS 2.14% ಡೌನು, ಇನ್ಫೋಸಿಸ್ 1.83% ಡೌನು, ಆಕ್ಸಿಸ್ ಬ್ಯಾಂಕ್ 1.43% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಜಾಜ್ ಹೋಲ್ಡಿಂಗ್ಸ್ 5.04% ಅಪ್ಪು, ಝೊಮ್ಯಾಟೊ 2.78% ಅಪ್ಪು, ವೇದಾಂತ 2.72% ಅಪ್ಪು.
ಟಾಪ್ ಲೂಸರ್ಸು ಅದಾನಿ ಟೋಟಲ್ ಗ್ಯಾಸ್ 9.84% ಡೌನು, ಅದಾನಿ ಎನರ್ಜಿ 5.35% ಡೌನು, ಅದಾನಿ ಗ್ರೀನ್ ಎನರ್ಜಿ 2.47% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1178 ಸ್ಟಾಕ್ಸು ಕಮ್ಮಿ ಆಗಿದ್ದು 941, ಸೊ 56% ಅಪ್ಪು, 44% ಡೌನ್. ಪಾಯಿಂಟ್ ನಂಬರ್ 5, yesterday's FI and EI investment data. Foreign institutional investors 77 crores net purchases, domestic institutional investors 1924 crores net purchases ನಿನ್ನೆ. ಪಾಯಿಂಟ್ ನಂಬರ್ 6, today's gold and silver price. Gold price 6180 per gram, silver 73.5 per gram. ಪಾಯಿಂಟ್ ನಂಬರ್ 7, today's rupee value. ಒಂದು $, 83.4 rupees, ಒಂದು euro 89.95 rupees. ಪಾಯಿಂಟ್ ನಂಬರ್ 8, stocks near 52-week high. Bajaj Auto 52-week high 6,329, closing price 6,316. TVS Motors 2027 52-week high, closing 2022. Ultratech Cements 10,043 ರೂಪಾಯಿ 52-week high, closing 9,739. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.9% ಡೌನು, ಜಪಾನ್ 0.25% ಅಪ್ಪು, ಜರ್ಮನಿ 0.18% ಅಪ್ಪು, ಫ್ರಾನ್ಸ್ 0.38% ಅಪ್ಪು, UK 0.37% ಅಪ್ಪು, ಹಾಗೂ ನ್ಯಾಸ್ಡ್ಯಾಕು 0.64% ಅಪ್ಪಾಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.